ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಸಿಎಂ ಸ್ಥಾನದಿಂದ ಇಳಿದ ಸಿದ್ದು ಬೆನ್ನಿಗೆ ನಿಂತಿದ್ದಾರೆ ಹೈಕಮಾಂಡ್. ಅಹಿಂದ ಮಾಸ್ ಲೀಡರ್ ಗೌರವಕ್ಕೆ ಧಕ್ಕೆಯಾಗದಂತೆ ಎಚ್ಚರಿಕೆ ಹೆಜ್ಜೆಯನ್ನ ಇಡಲಾಗಿದೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ ಹೈಕಮಾಂಡ್. ಅಹಿಂದ ಮಾಸ್ ಲೀಡರ್ ಗೌರವಕ್ಕೆ ಧಕ್ಕೆ ಆಗಬಾರದು, ಅದಕ್ಕೋಸ್ಕರ ಎಚ್ಚರಿಕೆ ನಡೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಆಪ್ತರಿಗೆ ಸ್ಥಾನ ಕೊಡಿಸುವಲ್ಲಿ ಸಿದ್ದು ಸಕ್ಸಸ್ ಆಗಿದ್ದಾರೆ. ಈಗ ಪಟ್ಟು ಹಿಡಿದು ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ಕೊಡಿಸುವಲ್ಲಿ ಯಶಸ್ಸಾಗಿದ್ದಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ಮುಂದೆ ಬಿಕೆ ಹರಿಪ್ರಸಾದ್ ಹೆಸರು ಪ್ರಸ್ತಾಪಿಸಿದ್ದು ಸಿದ್ದು. ಸಿದ್ದರಾಮಯ್ಯ ಮಾತಿಗೆ ಒತ್ತು ಕೊಟ್ಟು ಬಿಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ. ಬಿಕೆ ಹರಿಪ್ರಸಾದ್ಗೆ ಎಂಎಲ್ಸಿ ಸ್ಥಾನವನ್ನು ಕೂಡ ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ ಎಂಎಲ್ಸಿ ಲಿಸ್ಟ್ನಲ್ಲಿ ಸಿದ್ದು ಆಪ್ತ ಮಳವಳ್ಳಿ ಶಿವಣ್ಣ ಫೈನಲ್ ಆಗಿದ್ದಾರೆ. ನಿನ್ನೆ ಸಂಜೆ 4 ಜನರ ಪಟ್ಟಿ ಆಯ್ತಲ್ಲ. ಜೂನ್ 18ನೇ ತಾರೀಕು ನಡೀತಾ ಇರುವಂತಹ ವಿಧಾನ ಪರಿಷತ್ನ ಚುನಾವಣೆಗೆ ಕಾಂಗ್ರೆಸ್ ತನ್ನ 4 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ. ಖಾಲಿ ಆಗ್ತಾ ಇರುವಂತಹ 7 ಸ್ಥಾನಗಳ ಪೈಕಿ 4 ಸ್ಥಾನಕ್ಕೆ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಅದರಲ್ಲಿ ಮಳವಳ್ಳಿ ಶಿವಣ್ಣ ಕೂಡ ಒಬ್ಬರು. ಅವರು ಸಿದ್ದರಾಮಯ್ಯ ಆಪ್ತರು. ಇನ್ನು ಕೆಪಿಸಿಸಿ ಘಟಕದ ಅಧ್ಯಕ್ಷರಾಗಿ ನೇಮಕ ಆಗಿರೋ ಬಿಕೆ ಹರಿಪ್ರಸಾದ್ ಹೆಸರು ಪ್ರಸ್ತಾಪ ಮಾಡಿದ್ದೆ ಸಿದ್ದರಾಮಯ್ಯ. ಅಹಿಂದ ಮಾಸ್ ಲೀಡರ್ನ ನಾವು ಗೌರವದಿಂದ ನಡೆಸ್ಕೋಬೇಕು, ಯಾವುದೇ ಅಗೌರವಕ್ಕೆ ಒಳಪಡಿಸಬಾರ್ದು, ಅವರ ಗೌರವಕ್ಕೆ ಧಕ್ಕೆಯನ್ನು ಉಂಟು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನೇರವಾಗಿ MLC ಆಗಿರೋ ಅಂತ ಬಿಕೆ ಹರಿಪ್ರಸಾದ್ ಅವ್ರನ್ನ ಅವಧಿ ಮುಗಿತಾ ಇದೆ, ಮತ್ತೆ ಅವ್ರನ್ನ MLC ಆಗಿ ಮರು ಆಯ್ಕೆ ಮಾಡಲಿಕ್ಕೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ ಒಂದು ಕಡೆ. ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಬಿಕೆ ಹರಿಪ್ರಸಾದ್ ಅವ್ರನ್ನೇ ನೇಮಕ ಮಾಡಲಾಗಿದೆ. ಎರಡೂ ನೇಮಕವು, ಒಂದು ಆಯ್ಕೆ ಇನ್ನೊಂದು ನೇಮಕ, ಎರಡೂ ಕೂಡ ನಿನ್ನೆ ಸಂಜೆನೆ ಆಗಿದೆ. ಯಾವಾಗ ಪದಗ್ರಹಣ ಆಯಿತು, ಪದಗ್ರಹಣ ಕಾರ್ಯಕ್ರಮ ಮುಗಿದ ಬಳಿಕವೇ ಕೆಪಿಸಿಸಿ ಅಧ್ಯಕ್ಷ ಘಟಕಕ್ಕೆ ಬಿಕೆ ಹರಿಪ್ರಸಾದ್ ಅವರ ಹೆಸರನ್ನ ಹೈಕಮಾಂಡ್ ಸೂಚನೆ ಮಾಡಿದೆ. ಇದಿಷ್ಟೇನಾ? ಇಲ್ಲ, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ DCM ಮಾಡಬೇಕು ಅಂತ ಪಟ್ಟು ಹಿಡಿದಿದ್ರು ಸಿದ್ದರಾಮಯ್ಯ, ಮಾಡಿದ್ದಾರೆ. ಇನ್ನು ಆಪ್ತರಾಗಿರುವಂಥ KJ ಜಾರ್ಜ್, ಸಚಿವ ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಕೃಷ್ಣ ಬೈರೇಗೌಡ, ಈಶ್ವರ್ ಖಂಡ್ರೆ, ಬೈರ್ತಿ ಸುರೇಶ್ ಹಾಗೂ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಇಷ್ಟು ಜನನೂ ಕೂಡ ಸಿದ್ದರಾಮಯ್ಯರ ಬಳಗದಲ್ಲೇ ಗುರುತಿಸ್ಕೊಳ್ತಾ ಇದ್ದರು. ಇವರೆಲ್ಲರಿಗೂ ಕೂಡ ನಿನ್ನೆಯ ಕ್ಯಾಬಿನೆಟ್ನಲ್ಲಿ ಮಣೆ ಹಾಕಲಾಗಿದೆ, ಅರ್ಥಾತ್ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಲಾಗಿದೆ. ಎಲ್ಲರೂ ಕೂಡ ಸಚಿವ ಸಂಪುಟ ದರ್ಜೆಯ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.